ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೇವಲ 10 ನಿಮಿಷದಲ್ಲಿ ಈ ಉಂಡೆ ಮಾಡಬಹುದು. ಏನು ಉಂಡೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಇದು ಮಕ್ಕಳ ಫೇವ್ರೇಟ್ ಅಂತಲೇ ಹೇಳ್ಬೋದು. ಮಕ್ಕಳು ಫೇವ್ರೇಟ್ ಅಲ್ಲ, ಎಲ್ರಿಗೂ ಫೇವ್ರೇಟ್ ಕೂಡ ಆಗುತ್ತೆ. ಇದನ್ನು ಒಮ್ಮೆ ಇದರ ರುಚಿ ನೋಡಿದರೆ ಕೇವಲ 10 ನಿಮಿಷ ಸಾಕು, ಟೆನ್ಷನ್ ಫ್ರೀಯಾಗಿ ಯಾರು ಬೇಕಾದರೂ ಮಾಡ್ಬೋದು. ಇದರ ರುಚಿ ತುಂಬ ಚೆನ್ನಾಗಿರುತ್ತೆ. ಏನಾದರೂ ಮಕ್ಕಳು ಸ್ನ್ಯಾಕ್ಸ್ ಏನಾದರೂ ಕೇಳಿದರೆ ಇದನ್ನು ಮಿಸ್ ಮಾಡದೆ ಮಾಡಿ. ಈ ಕಡಲೆಪುರಿ ಉಂಡೆ ಅಥವಾ ಮಂಡಕ್ಕಿ ಉಂಡೆ ಅಥವಾ ಪಫ್ಡ್ ರೈಸ್ ಲಡ್ಡು ಅಂತ ಕೂಡ ಹೇಳ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಶೇಂಗಾನ ಹುರಿದ್ಬಿಟ್ಟು ತೆಗೆದಿಟ್ಕೊಳ್ತೀನಿ. ಶೇಂಗಾ ಈ ರೀತಿ ಇದರಲ್ಲಿ ಹಾಕೋದ್ರಿಂದ ಏನಾಗುತ್ತೆ, ತುಂಬ ರುಚಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ಮತ್ತು ರುಚಿ ಜಾಸ್ತಿ ಮಾಡುತ್ತೆ ಅಂತ ಹೇಳ್ಬೋದು. ಇದನ್ನು ಹುರಿದ್ಬಿಟ್ಟು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಒಂದು ಅಂದರೆ 4ರಿಂದ 5 ಟೀ ಸ್ಪೂನಷ್ಟು ಪುಟಾಣಿ. ಇದು ಆಲ್ರೆಡಿ ಹುರಿಯುವಂಥ ಅವಶ್ಯಕತೆ ಇಲ್ಲ. ಏನಾದರೂ ಸ್ವಲ್ಪ ತಂಪಾಗಿದ್ದರೆ ಜಸ್ಟ್ ಒಂದು 2-3 ಸೆಕೆಂಡ್ ಅದು ಬಿಸಿ ನಾನು ಪಾತ್ರೆಯಲ್ಲಿ ಹಾಕಿ ಜಸ್ಟ್ ಹಾಗೆ ತೆಗೆದಿಟ್ಟಿದ್ದೀನಿ ಅದರ ಜೊತೆ. ಈಗ ಇಲ್ಲಿ ನಾನು ಮಂಡಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಮಂಡಕ್ಕಿ ನಾನು 3 ಕಪ್ಪಷ್ಟು ತೊಗೊಂಡಿದ್ದೆ. ಉತ್ತರ ಕರ್ನಾಟಕದಲ್ಲೆಲ್ಲ ಮಂಡಕ್ಕಿ ಅಂತಾರೆ, ಇಲ್ಲಿ ಬೆಂಗಳೂರಲ್ಲಿ ಏನಂದರೆ ಕಡಲೆಪುರಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಇದನ್ನು ಒಟ್ಟು ಒಂದು 3 ಕಪ್ಪಷ್ಟು ತೊಗೊಂಡಿದ್ದೀನಿ ನೋಡಿ. ಈ ಥರ ಕ್ರಿಸ್ಪಿಯಾಗಿ ಇರಬೇಕು. ಏನಾದರೂ ಕ್ರಿಸ್ಪಿಯಾಗಿ ಇಲ್ಲ ಅಂದರೆ ಸ್ವಲ್ಪ ಅದನ್ನು ಬಿಸಿಲಲ್ಲಿ ಕೂಡ ನೀವು ಅದನ್ನು ಸ್ವಲ್ಪ ಹೊತ್ತು ಇಡ್ಬೋದು. ಈಗ ಇಲ್ಲಿ ಬೆಲ್ಲ ತೊಗೊಳ್ತಾ ಇದ್ದೀನಿ. ಬೆಲ್ಲ ಒಂದು ಚಾಕುವಿನ ಸಹಾಯದಿಂದ ನನಗೆ ಎಷ್ಟು ಬೇಕೋ ತೋರಿಸ್ತೀನಿ, ಎಷ್ಟು ನಾನು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ಅಂತ. 3 ಕಪ್ ಮಂಡಕ್ಕಿ ಅಥವಾ ಕಡಲೆಪುರಿಗೆ 1 ಕಪ್ಪಷ್ಟು, ನಾನು ಯಾವ ಕಪ್ಪಲ್ಲಿ ಮಂಡಕ್ಕಿ ತೊಗೊಂಡಿರ್ತೀರಲ್ಲ ಕಡಲೆಪುರಿ, ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಮಾತ್ರ ನಾನು ಬೆಲ್ಲನ ತೊಗೊಂಡಿದ್ದೀನಿ. ಇಷ್ಟು ಸಾಕು. ಸಿಹಿ ಜಾಸ್ತಿ ಸ್ವೀಟ್ ಆದರೂ ಕೂಡ ಅಷ್ಟು ಚೆನ್ನಾಗಿರಲ್ಲ, ಸಪ್ಪೆ ಆದರೂ ಕೂಡ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಇಲ್ಲಿ ಗ್ಯಾಸ್ ಫ್ಲೇಮನ್ನು ಕೂಡ ಆನ್ ಮಾಡಿಬಿಟ್ಟು ನೋಡಿ 1 ಕಪ್ಪಷ್ಟು ಈ ಬೆಲ್ಲ ತೊಗೊಂಡು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಸಿಮ್ಮಲ್ಲಿ ಇಟ್ಟಿರ್ತೀನಿ ಮೊದಲು. ಈಗ ಜಸ್ಟ್ 2 ಟೀ ಸ್ಪೂನಷ್ಟು ನೀರು, ವಾಟರ್ ಹಾಕಬೇಕು. ಜಸ್ಟ್ 2 ಟೀ ಸ್ಪೂನ್ ವಾಟರ್ ಮಾತ್ರ ಹಾಕಬೇಕು. ಜಾಸ್ತಿ ನೀರೆಲ್ಲ ಹಾಕೊಳ್ಳೋಕೆ ಹೋಗಬೇಡಿ. ಇದನ್ನು ಜಸ್ಟ್ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದು ಕರಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇದು ಯಾವ ರೀತಿ ಬರಬೇಕು ಪಾಕ ಅಂತ ನಿಮಗೆ ತೋರಿಸ್ತೀನಿ. ತುಂಬ ದಿನ ಇಡಬೇಕು, ಮೆತ್ತಗಾಗಬಾರ್ದಂದರೆ ನಾನು ತೋರಿಸಿದ ರೀತಿಯಲ್ಲೇ ಮಾಡಿ. 5ರಿಂದ 6 ಏಲಕ್ಕಿ ಬೀಜ ತೆಗೆದಿಟ್ಕೊಂಡಿದ್ದೆ, ಅದನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಜ್ಜಿಬಿಟ್ಟು ಪೌಡ್ರ್ ಮಾಡಿ ಹಾಕ್ಕೊಳ್ಳಿ. ಅರ್ಧ ಟೀ ಸ್ಪೂನಷ್ಟು ಶುಂಠಿ ಪುಡಿ, ಶುಂಠಿ ಪೌಡರ್ ಅಂದರೆ ಡ್ರೈ ಜಿಂಜರ್ ಪೌಡರನ್ನು ಕೂಡ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕೊಳ್ಳೋದ್ರಿಂದ ಮಕ್ಕಳಿಗೆ ಶೀತ, ಕೆಮ್ಮು, ನೆಗಡಿ ಏನು ಬರಲ್ಲ, ಮತ್ತು ಡೈಜೆಷನ್ ಕೂಡ ಆಗುತ್ತೆ. ತುಂಬ ರುಚಿ ಇರುತ್ತೆ. ರುಚಿ ಜೊತೆಗೂ ಆರೋಗ್ಯವಾಗೂ ಇರಬೇಕಲ್ವಾ. ಸೊ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಇದನ್ನು ಈ ಥರ ಮಿಕ್ಸ್ ಮಾಡ್ತಾನೆ 1 ಟೈಮ್ 2 ಟೈಮ್ ಅಥವಾ ಚೆಕ್ ಮಾಡ್ಕೋಬೇಕು. ತುಂಬ ಜಾಸ್ತಿ ನೀರಾಗಿ ಇರಬಾರ್ದು. ನಿಮ್ಗೆ ತೋರಿಸ್ತೀನಿ ಇದು ಯಾವ ಹದಕ್ಕೆ ಬರಬೇಕು ಅಂತ. ಈಗ ಒಂದು ಬಟ್ಲಲ್ಲಿ ನಾನು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅದನ್ನು ಪಾಕನ ಹಾಕ್ಕೊಂಡು ಈ ಥರ ರೌಂಡಾಗಿ ತೋರಿಸ್ತಾ ಇದ್ದೀನಲ್ವಾ, ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ಈ ಥರ ಗಟ್ಟಿಯಾಗಿ ಬರಬೇಕು, ರೌಂಡಾಗಿ ಆಗಬೇಕು ನೋಡಿ ಈ ಥರ. ಸೊ ಇದು ಪರ್ಫೆಕ್ಟಾಗಿ ಉಂಡೆ ಹದಕ್ಕೆ ಬಂದಿದೆ ಅಂತ ಅರ್ಥ. ಸೊ ಈ ರೀತಿ ಬಂದರೆ ಏನಾಗುತ್ತೆ, ಉಂಡೆ ಕ್ರಿಸ್ಪಿಯಾಗಿರುತ್ತೆ, ಮೆತ್ತಗಾಗಲ್ಲ. ಎಷ್ಟೇ ದಿನ ನೀವು ಸ್ಟೋರ್ ಮಾಡಿ ಕೂಡ ಇಡ್ಬೋದು. 4ರಿಂದ 5 ಟೀ ಸ್ಪೂನಷ್ಟು ಬಿಳಿ ಎಳ್ಳು, ವೈಟ್ ಸೀಸಮ್ ಹಾಕ್ಕೊಂಡಿದ್ದೀನಿ. ನಂತರ ಇದು ಏನು ಹುರಿದಿಟ್ಟಿದ್ನಲ್ವ ಶೇಂಗಾ, ಸೊ ಅದ್ರ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಶೇಂಗಾ ಮತ್ತು ಪುಟಾಣಿ. ನಂತರ ಈ ಕಡಲೆಪುರಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಬೇಕು. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಅಥವಾ ಸೈಡಲ್ಲಿ ತೆಗೆದುಬಿಟ್ಟು ಕೂಡ ಇದನ್ನು ನೀಟಾಗಿ ಬೇಗನೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನು ಹಾಗೆ ಕಡಲೆಪುರಿ ಹಾಕ್ಬಿಟ್ಟು ಹಾಗೆ ಬಿಡೋಕ್ಕೆ ಹೋಗಬಾರ್ದು. ಕಂಟಿನ್ಯೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡ್ತಾ ಇರ್ಬೋದು ನೀವು, ಇದೇ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಏನಂದರೆ ಎಲ್ಲ ಆ ಬೆಲ್ಲ ಪಾಕ ಎಲ್ಲ ಆ ಕಡಲೆಪುರಿ ಮಂಡಕ್ಕಿಗೆ ಹೊಂದ್ಕೋಬೇಕು. ಹಾಗಾಗಿ ಕಂಟಿನ್ಯೂ ಮಿಕ್ಸ್ ಮಾಡಬೇಕು. ಸೊ ಈಗ ಸೈಡಲ್ಲಿ ಒಂದು ಬಟ್ಲಲ್ಲಿ ನೀರು ಇಟ್ಕೊಳ್ಳಿ. ಸೊ ಸ್ವಲ್ಪ, ಯಾಕಂದರೆ ತುಂಬ ಬಿಸಿ ಇರುತ್ತೆ, ಇದನ್ನು ತಣ್ಣಗಾಗಲಿಕ್ಕೆ ಬಿಡಬಾರ್ದು. ಸ್ವಲ್ಪ ಲೈಟಾಗಿ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡು ಇಲ್ಲಿ ನೋಡಿ, ಒಂದು ಸ್ವಲ್ಪ ದೊಡ್ಡ ಸೈಜಲ್ಲೇ ನಾನು ಮಾಡ್ಕೊಳ್ತಾ ಇದ್ದೀನಿ. ಈ ಉಂಡೆ ಬೇಗನೆ ಆಗುತ್ತೆ. ಟೆನ್ಷನ್ ಫ್ರೀಯಾಗಿ ನೀವು ಮಾಡ್ಕೋಬೋದು. ಹೊರಗಡೆ ಪ್ಯಾಕೆಟಲ್ಲಿ ಎಲ್ಲ ಮಾಡಿಟ್ಟಿರ್ತಾರೆ, ಬಟ್ ಎಷ್ಟು ದಿನದಿರುತ್ತೋ ಗೊತ್ತಾಗಲ್ಲ. ಸೊ ಮಕ್ಕಳೇನಾದರೂ ಅದನ್ನು ಕೇಳಿದರೆ ಅದನ್ನು ಕೊಡಬೇಡಿ, ಮನೆಯಲ್ಲೇ ಈ ಥರ ಸುಲಭವಾಗಿ ಮಾಡಿ ಕೊಡಿ. ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದೇ ರೀತಿಯಾಗಿ ಉಂಡೆಗಳನ್ನು ಮಾಡಿ ನಾನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಬೇಗನೆ ಮಾಡ್ಕೋಬೇಕಾಗತ್ತೆ. ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ. ಒಬ್ಬರೇ ಮಾಡ್ತಾಯಿದ್ರೆ, ಅಕಸ್ಮಾತ್ ಜಾಸ್ತಿ ಮಾಡಬೇಕಂದ್ರೆ ಒಂದು 2 ಇದ್ರಂತೂ ಇನ್ನೂ ಬೇಗ ಆಗುತ್ತೆ. ಯಾಕಂದರೆ ಬೇಗ ಗಟ್ಟಿಯಾಗೋ ಚಾನ್ಸಸ್ ಇರುತ್ತಲ್ವಾ. ಸೊ ಹಾಗಾಗಿ ಅಕಸ್ಮಾತ್ ನೀವು ಮಾಡುವಾಗ ಏನಾದರೂ ಅದು ಗಟ್ಟಿ ಆಯ್ತಂದರೆ ಮತ್ತೆ ಆ ಪಾತ್ರೆನ ಗ್ಯಾಸ್ ಫ್ಲೇಮಲ್ಲಿ ಇಟ್ಟು, ಅಂದರೆ ಜಸ್ಟ್ ಬಿಸಿ ಮಾಡ್ಕೊಳ್ಳಿ.
ಆ ಬೆಲ್ಲ ಎಲ್ಲ ಮೆಲ್ಟ್ ಆಗುತ್ತೆ ಅಷ್ಟೇ. ಅದೇನು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆಯೇ ಇರಲ್ಲ. ಹಾಗಾಗಿ ಕಡಿಮೆ ಕ್ವಾಂಟಿಟಿಲಿ ಮಾಡಿಕೊಂಡ್ರೆ ಆ ಥರ ಆಗಲ್ಲ. ಸೊ ನೋಡಿದ್ರಲ್ಲ ನಾನೆಲ್ಲ ಈ ಕಡಲೆಪುರಿ ಲಡ್ಡು ಅಥವಾ ಉಂಡೆ ಅಥವಾ ಪಫ್ಡ್ ರೈಸ್ ಲಡ್ಡು ಕೂಡ ರೆಡಿ ಆಯಿತು. ಸೊ ಇದರಿಂದ ಎಷ್ಟು ಚೆನ್ನಾಗಿ ರುಚಿ ಇರುತ್ತೆ ಅಂದರೆ ಶೇಂಗಾ ಇರುತ್ತೆ, ಪುಟಾಣಿ ಇದೆ, ಆಮೇಲೆ ಎಳ್ಳು ಕೂಡ ಹಾಕಿದ್ದೀನಿ. ಶುಂಠಿ, ಒಣ ಶುಂಠಿ ಇರುತ್ತೆ, ಗಂಟಲಿಗೆ ತುಂಬ ಒಳ್ಳೆಯದು. ಮತ್ತು ಏಲಕ್ಕಿ ಪುಡಿ ಕೂಡ ಇರುತ್ತೆ, ಡೈಜೆಷನ್ ಕೂಡ ಹೆಲ್ಪ್ ಆಗುತ್ತೆ. ಸೊ ನೋಡಿದ್ರಲ್ಲ ತುಂಬ ರುಚಿಯಾದಂತಹ ಹೆಲ್ದಿ ಈ ಉಂಡೆ ರೆಡಿಯಾಗಿದೆ. ಸೊ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.